ಹಾಯ್ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಆಶಾ ಚಂದ್ರಭಟ್. ಆಶಾ ಸ್ನಳ ಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಅಂಬಟೆಯನ್ನು ಉಪಯೋಗಿಸಿಕೊಂಡು ಬಾಯಲ್ಲಿ ನೀರೂರಿಸುವಂತಹ ಒಂದು ರುಚಿಯಾದ ಮನೆಯಲ್ಲೇ ಇರುವ ಸಾಮಗ್ರಿಗಳನ್ನು ಉಪಯೋಗಿಸಿಕೊಂಡು ಮಾಡುವಂತಹ ಒಂದು ಗೊಜ್ಜನ್ನು ಹೇಗೆ ಮಾಡೋದು ಅಂತ ಹೇಳೋದನ್ನು ತೋರಿಸ್ಕೊಡ್ತಾ ಇದ್ದೇನೆ. ಇದಕ್ಕೆ ಹೆಚ್ಚಿನ ಮಸಾಲೆಗಳನ್ನೇನೂ ಹಾಕಲಿಕ್ಕಿಲ್ಲ. ಸಿಂಪಲ್ಲಾಗಿ ಸುಲಭವಾಗಿ ಯಾರು ಬೇಕಾದರೂ ಮಾಡುವಂತಹ ಒಂದು ಗೊಜ್ಜಿನ ರೆಸಿಪಿ ಇದು. ಬನ್ನಿ ಸ್ನೇಹಿತರೆ, ಈಗ ಇದನ್ನು ಹೇಗೆ ಮಾಡೋದು ಅಂತೇಳಿ ನೋಡುವ. ಇದನ್ನು ಮಾಡಲಿಕ್ಕೆ 4 ಅಂಬಟೆಕಾಯಿ ತಗೊಂಡಿದ್ದೇನೆ. ನಾನು ಒಂದು 25-30 ಗಾಂಧಾರಿ ಮೆಣಸು ಹಾಕಿಕೊಳ್ತಾ ಇದ್ದೇನೆ. ಗಾಂಧಾರಿ ಮೆಣಸು ನಿಮಗೆ ನೋಡಲಿಕ್ಕೆ ಇಷ್ಟು ಉಂಟಾ ಅಂತ ನಿಮಗೆ ಅನ್ನಿಸ್ಬೋದು, ಆದರೆ ಅದು ಅಷ್ಟೇನು ಖಾರ ಬಿಡೋದಿಲ್ಲ. ನೀವು ಅಂಬಟೆ ಹುಳಿ ಮತ್ತು ಬೆಲ್ಲ ಎಲ್ಲ ಹಾಕುವಾಗ ಅಷ್ಟೇನು ಖಾರ ಗೊತ್ತಾಗೋದಿಲ್ಲ. ಆ್ಯಕ್ಚುಲಿ ಗೊತ್ತೇ ಆಗೋದಿಲ್ಲ, ಖಾರ ಉಂಟು ಅಂತೇಳಿ ಗೊತ್ತಾಗೋದಿಲ್ಲ ಅದು. ನಾನೊಂದು 30-35 ಗಾಂಧಾರಿ ಮೆಣಸು ಹಾಕಿದ್ದೇನೆ. ಅದನ್ನು ಕುಕ್ಕರಿಗೆ ಹಾಕ್ಕೊಂಡು ಈ ಥರ ಮೆತ್ತಗೆ ಬೇಯಿಸ್ಕೊಂಡಿದ್ದೇನೆ. ನೋಡಿ, ಈ ಥರ ಮೆತ್ತಗೆ ಆದರೆ ಸಾಕು. ತಣ್ಣಗಾದ ಮೇಲೆ ಅದನ್ನು ಎಷ್ಟಾಗ್ತದೆ ಅಷ್ಟು ಸ್ಮ್ಯಾಶ್ ಮಾಡ್ಕೊಳ್ಳಿ. ಕಲ್ಲಲ್ಲಿ ಗುದ್ದಿ ಕೂಡ ಮಾಡ್ಕೊಳ್ಬೋದು. ಪೂರ್ತಿಯಾಗಿ ತಣ್ಣಗಾದರೆ ಕೈಯಲ್ಲಿ ಕೂಡ ಮಾಡ್ಕೊಳ್ಬೋದು. ನಾನು ತುಂಬ ಸ್ಮ್ಯಾಶ್ ಮಾಡಲಿಲ್ಲ, ನನಗೆ ಹಾಗೆಯೇ ಗೊರಟು ತಿನ್ನಲಿಕ್ಕೆ ಇಷ್ಟ ಆಗ್ತದೆ. ಹಾಗಾಗಿ ಅದನ್ನು ಒಂದು ಸ್ವಲ್ಪ ಜಜ್ಜಿ, ಮಂದ ಬರಲಿಕ್ಕೆ ಮಾತ್ರ ಅದನ್ನು ಒಂದು ಸ್ವಲ್ಪ ಜಜ್ಜಿಕೊಂಡಿದ್ದೇನೆ. ಹೀಗೆ ಇಷ್ಟ ಇಲ್ಲದವರು ಫಸ್ಟಿಗೆ ಅದನ್ನು ಕಟ್ ಮಾಡಿಕೊಂಡು ಹಾಗೆ ಕೂಡ ಮಾಡ್ಕೊಳ್ಬೋದು. ನೀವು ಗ್ಯಾಸಲ್ಲೇ ಹಾಗೇ ಬೇಯಿಸ್ಕೊಳ್ಬೋದು, ಕುಕ್ಕರಿಗೆ ಹಾಕೋ ಅವಶ್ಯಕತೆ ಇಲ್ಲ. ಅಂಬಟೆ ಒಂದು ಸೆಕೆ ಬರುವಾಗಲೇ ಬೇಯ್ತದೆ. ನಾನು ಗಾಂಧಾರಿ ಮತ್ತು ಅದು ಒಟ್ಟಿಗೆ ಬೆಂದು ಅದರ ಖಾರ ಅಂಬಟೆ ಗೊರಟಿಗೆ ಎಳೆದುಕೊಳ್ಳಿ ಅಂತ ಹೇಳೋ ಉದ್ದೇಶದಿಂದ ಕುಕ್ಕರಿಗೆ ಹಾಕಿದ್ದು. ಹಾಗೇ ಅದನ್ನು ಬೇಯಿಸ್ಕೊಳ್ಬೋದು. ಒಂದು 10 ನಿಮಿಷ ಅದನ್ನು ಕೆತ್ತೆ ಎಲ್ಲ ತೆಗೆದು ಕಟ್ ಮಾಡಿಕೊಂಡು ಬೇಯಿಸ್ಕೊಂಡ್ರೆ ಅದನ್ನು ಮೆತ್ತಗೆ ಅದು ಬೇಯ್ತದೆ. ಈಗ ನೋಡಿ, ಇದಕ್ಕೆ ನಾನು ಒಂದು 3 ಅಚ್ಚಿನಷ್ಟು ಬೆಲ್ಲ, ಅಂದಾಜು ಒಂದು 1/4 kg ಆಗ್ಬೋದು ಅನಿಸ್ತದೆ, ಅಷ್ಟು ಬೆಲ್ಲವನ್ನು ನೀರು ಮಾಡಿ ಇಟ್ಕೊಂಡಿದ್ದೀನಿ. ಯಾಕೆಂದರೆ ಬೆಲ್ಲದಲ್ಲಿ ಯಾವಾಗಲೂ ಕಸ ಇರ್ತದೆ, ಹಾಗಾಗಿ ಅದನ್ನು ಸೋಸಿ ಹಾಕ್ಕೊಳ್ಳೋದೇ ಒಳ್ಳೆಯದು. ರುಚಿಗೆ ಬೇಕಾದಷ್ಟು ಉಪ್ಪು, ಇವಿಷ್ಟೇ ಇದಕ್ಕೆ ಸಾಮಗ್ರಿಗಳು. ನಾನು ಕೆಂಪು ಮೆಣಸು ಕೂಡ ಹಾಕಲಿಲ್ಲ, ಬ್ಯಾಡಗಿ ಮೆಣಸು ಕೂಡ ಹಾಕಲಿಲ್ಲ, ಮೆಣಸಿನ ಹುಡಿ ಕೂಡ ಹಾಕಲಿಲ್ಲ, ಎಂತ ಕೂಡ ಹಾಕಲಿಲ್ಲ. ಇದನ್ನು ಈಗ ಚೆನ್ನಾಗಿ ಇನ್ನೊಂದು 10 ನಿಮಿಷ ಅದನ್ನು ಕುದಿಸ್ಕೊಳ್ಬೇಕು. ನೋಡಿ, ಅಂಬಟೆಗೆ ಈ ಥರ ಬೆಲ್ಲ, ಖಾರ, ಹುಳಿ ಎಲ್ಲ ಎಳ್ಕೊಳ್ತದೆ. ಅಂಬಟೆಯ ಹುಳಿ ಬಿಟ್ಟು ನಾವು ಹಾಕಿದಂತಹ ಬೆಲ್ಲ ಹಾಗೂ ಮೆಣಸಿನ ಖಾರವನ್ನು ಎಳ್ಕೊಳ್ತದೆ. ಈಗ ಇದಕ್ಕೊಂದು ಒಗ್ಗರಣೆ ಮಾಡಿಕೊಳ್ಳುವ. ಇಲ್ಲಿ 2 ಆಪ್ಷನು. ಸಿಂಪಲಾದ ಒಗ್ಗರಣೆ ಕೂಡ ಹಾಕ್ಕೊಳ್ಬೋದು. ಬೆಳ್ಳುಳ್ಳಿ ಇಷ್ಟಪಡುವವರು ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ಹಾಕಿ, ಇದಕ್ಕೆ ತುಂಬ ರುಚಿಯಾಗಿರ್ತದೆ. ನಾನು ಹಾಕಿದ್ದೇನೆ, ನಾನು ಫಸ್ಟಿಗೆ ಹಾಗೇನೆ ತೋರಿಸಿದೆ ಬೆಳ್ಳುಳ್ಳಿ ಪಡದವರಿಗೋಸ್ಕರ. ನಂತರ ಇಡೀ 1 ಗಡ್ಡೆ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೇನೆ ನಾನು ಅದಕ್ಕೆ. ನಮ್ಮಲ್ಲಿ ಬೆಳ್ಳುಳ್ಳಿ ಇಷ್ಟ ಎಲ್ಲರಿಗೆ ಸಹ, ಹಾಗಾಗಿ ತುಂಬ ರುಚಿಯಾಗಿರ್ತದೆ ಬೆಳ್ಳುಳ್ಳಿ ಹಾಕಿ ಒಗ್ಗರಣೆ ಹಾಕಿದರೆ. ಬೆಳ್ಳುಳ್ಳಿ ಕೆಂಪಾಗೋವರೆಗೆ ಅದನ್ನು ಫ್ರೈ ಮಾಡ್ಕೊಳ್ಬೇಕು. ಪೂರ್ತಿಯಾಗಿ ಕೆಂಪಾಗಬೇಕು ಬೆಳ್ಳುಳ್ಳಿ. ಹಸಿ ಬೆಳ್ಳುಳ್ಳಿಯನ್ನು ಹಾಕಬೇಡಿ, ಅದೊಂದಷ್ಟು ರುಚಿ ಆಗೋದಿಲ್ಲ. ಎಲ್ಲದಕ್ಕೆ ಹಸಿ ಬೆಳ್ಳುಳ್ಳಿ ರುಚಿ ಆಗೋದಿಲ್ಲ, ಕೆಲವುದಕ್ಕೆ ಮಾತ್ರ ಹಸಿ ಬೆಳ್ಳುಳ್ಳಿ ಇಷ್ಟ ಆಗ್ತದೆ. ಈ ಥರ ನೋಡಿ, ಇದಕ್ಕೆ ಒಗ್ಗರಣೆ ಮಾಡಿಕೊಂಡ್ರೆ ರುಚಿಯಾದ ನಮ್ಮ ಬಾಯಲ್ಲಿ ನೀರೂರಿಸುವಂತಹ 1-2 ತುತ್ತು ಜಾಸ್ತಿಯೇ ಊಟ ಮಾಡಿಸುವಂತಹ ಅಂಬಟೆ ಗೊಜ್ಜು ರೆಡಿ ಆಯಿತು. ನೀವು ಕೂಡ ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ, ಹೇಗಾಯಿತು ಅಂತೇಳಿ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಲೈಕ್ ಕೊಟ್ಟು ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನನ್ನು ಒತ್ತಿ ನಮ್ಮನ್ನು ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ಅಡುಗೆಯೊಂದಿಗೆ, ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಪುನಃ ನಿಮ್ಮನ್ನು ಭೇಟಿಯಾಗ್ತೇನೆ. ಧನ್ಯವಾದಗಳು.